ವೀಕ್ಷಕರೇ, ಮಹದೇವಪುರ, ಬೆಂಗಳೂರಿನ ಮಹದೇವಪುರ ಇಡೀ ರಾಜ್ಯದಲ್ಲೇ ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟುವಂತಹ ಒಂದು ಕ್ಷೇತ್ರ. ಆದರೆ ವಿಪರ್ಯಾಸ ನೋಡಿ, ಇಲ್ಲಿನ ಜನ ಮೂಲ ಸೌಕರ್ಯಗಳೇ ಇಲ್ಲದೇನೆ ಒದ್ದಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ರಸ್ತೆ ಗುಂಡಿ ಗಂಡಾಂತರದ ಬಗ್ಗೆ ರಿಪಬ್ಲಿಕ್ ಕನ್ನಡ ಕಳೆದ 2 ದಿನಗಳಿಂದ ನಿರಂತರವಾಗಿ ಏನು ವರದಿಯನ್ನ ಮಾಡಿತ್ತು, ಇದೀಗ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚೆತ್ತುಕೊಂಡಿದ್ದಾರೆ. ಜೊತೆಗೆ ಪಿಡಿಒ ಹಾಗೂ ಪಂಚಾಯತ್ ಸದಸ್ಯರು ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ತಬ್ಬಿಬ್ಬಾಗಿದ್ದಾರೆ. ನೋಡಿದ್ರಲ್ವಾ, ಒಂದೊಂದು ದೃಶ್ಯ ಕೂಡ ಎಷ್ಟು ಭಯಾನಕವಾಗಿದೆ ಅಂತ. ಎಲ್ಲಿ ನೋಡಿದ್ರು ಕಲ್ಲು, ಮಣ್ಣು, ಧೂಳು. ಅಬ್ಬಬ್ಬ, ಈ ರಸ್ತೆಯಲ್ಲಿ ಓಡಾಡಬೇಕು ಅಂದ್ರೆ ನಿಜಕ್ಕೂ ಡಬಲ್ ಗುಂಡಿಗೆ ಬೇಕು. ಇದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯ ಹಳೆಹಳ್ಳಿಯ ದೃಶ್ಯ. ಇದು ಇಂದು ನಿನ್ನೆಯ ಕಥೆಯಲ್ಲ, ಸತತ 6-7 ತಿಂಗಳುಗಳ ನರಕ ದರ್ಶನದ ಕತೆ. ಕಳೆದ 2 ದಿನಗಳ ಹಿಂದಷ್ಟೇ ಇದೇ ರಸ್ತೆಯಲ್ಲಿ ತ್ರಿಶೂಲ್ ಎಂಬ ಪುಟ್ಟ ಬಾಲಕನ ಸಾವಾಗಿತ್ತು. ಅದೊಂದೇ ಅಲ್ಲ, ಇದೇ ರಸ್ತೆಯಲ್ಲಿ 6-7 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ನಡ್ಕೊಂಡು ಹೋಗ್ತಿದ್ದಾಗ ಎಡವಿ ಬಿದ್ದಾಗ ವಾಹನ ಡಿಕ್ಕಿಯಾಗಿ ಮೃತಪಟ್ಟಿದ್ದಾರೆ. ಸರ್, ಏನಂದ್ರೆ ನಾವು ಆ ಕಡೆ ಗಾಡಿನ ಬರ್ತಾ ಇದ್ದೀವಿ, ನಮ್ಮದು ಪಲ್ಸರ್ ಗಾಡಿಯಲ್ಲಿ ಸಡನ್ ಕಾರನ್ನು ಅವ್ನಿಗೆ ಓಡಕ್ಕೆ ಅದು ಗಾಡಿ ಗ್ರಿಪ್ ಸಿಕ್ಕಲ್ಲ. ಅವ್ನು ನನ್ನ ಮೇಲೆ ಬಂದು ನಾನೇ ಮಾಡಿದೆ, ಅವ್ನು ತಪ್ಪಿಸೋಕೆ ಹೋಗಿ ನಾನು ಈ ಕಡೆ ಮೋರಿ ಮೇಲೆ ಬಿದ್ದು ಅದೆಲ್ಲ ಫುಲ್ ಪೆಟ್ಟಾಗಿದೆ. ಅದು ಪ್ರೂಫ್ ಸಮೇತ ಬಂದಿದೆ. ಆಡು ಸರ್, ಹೆಚ್ಚು 2 ಲಕ್ಷದಿಂದ 3 ಲಕ್ಷ ಖರ್ಚಾಗ್ತದೆ. ಇದೇ ಈಸ್ಪಂಡಲ್ಲಿ ಪ್ರತಿಯೊಂದು ಬಿಲ್ ಕೊಡ್ತೀವಿ ನಾನು. ಇದು ಈಸ್ಪಂಡ ಸರ್, ಈಸ್ಪಂಡ್ ಹಾಸ್ಪಿಟ್ಲು. ಪ್ರತಿಯೊಂದು ಯಾರಿಗೆ ಪಂಚಾಯತ್ ಗೆಲ್ದು ರಸ್ತೆಯಿಂದ ಸರ್ ಸುಮ್ಮನೆ ಜನ ಅಲ್ಲದೆ 6 ತಿಂಗಳು 1 ವರ್ಷ ಹಿಂಗೆ ಇದೆ ಸರ್. ನಾವು ಮಗುನ ಕರ್ಕೊಂಡು ಬರ್ತಾ ಸ್ಕೂಲಿಂದ ಮಧ್ಯಾಹ್ನ ಟೈಮಲ್ಲಿ ಆಗಿರೋದು ಘಟನೆ. ಕಿತ್ತೋದ ರಸ್ತೆಯಿಂದ ರೋಸಿ ಹೋದ ಜನರು ಮತ್ತೆ ಪ್ರತಿಭಟನೆ ಮಾಡಿದರು. ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಹೈಡ್ರಾಮವೇ ನಡೆದು ಹೋಯಿತು. ಇದು PWDಗೆ ಬರುತ್ತೆ, ಪಂಚಾಯತಿಗೆ ಬರಲ್ಲ. ಒಂದ್ ಕಡೆ ಇಷ್ಟೆಲ್ಲ ಡೆವಲಪ್ಮೆಂಟ್ ನಡೀತಿದ್ರೆ ಅತ್ತ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತಿದ್ದ ಪಂಚಾಯತ್ ಸದಸ್ಯರು ಪಿಡಿಒ ರಿಪಬ್ಲಿಕ್ ಕನ್ನಡ ಪ್ರಶ್ನೆಗೆ ತಬ್ಬಿಬ್ಬಾದ್ರು. ಈಗ ಎಷ್ಟು ಟೈಮ್ ಬೇಕು ಮೇಡಮ್ ನಿಮಗೆ? ಆಯ್ತು ಸರ್, ಮಾತಾಡಿದ್ದೀನಲ್ಲ ಸರ್, ಭರವಸೆ. ಇದು ನನ್ನ ರಸ್ತೆ ಅಲ್ಲ ಸರ್, PWDಗೆ ಬರುತ್ತೆ. ನಾನು ಅವ್ರಿಗೆ ಮಾಹಿತಿನ ಕೊಟ್ಟೊಂದೇನು ಗೊತ್ತಾ, ಇದು ನಮ್ಮ ರಸ್ತೆ ಅಲ್ಲ, ನಿಮ್ಮ ರಸ್ತೆ ಅಲ್ಲ, ಇದು ಯಾರ ರಸ್ತೆನಲ್ಲ. ಮಾಡಬೇಕಾಗಿದ್ದ ಜವಾಬ್ದಾರಿ ನಿಮ್ಮ ಮೇಲೆ ಇರೋದು. ನಿಮ್ಮನ್ನು ಪ್ರಶ್ನೆ ಮಾಡ್ತಿರೋದು. ಮಾಡಿದೀವಿ ಸರ್, ಖಂಡಿತ ಮಾಡಿದೀವಿ. ಈಗ ಮತ್ತೆ ಮಗು ಡೆತ್ ಆಗಿ ಮಗುವೇ ಮಣ್ಣಾಗಿದೆ, ಆದ್ರೆ ನಿಮ್ಗೆ ಮಣ್ಣು ಹಾಕಕ್ಕೆ ಇನ್ನೂ ಟೈಮ್ ಬೇಕು ಸರ್. ಈ ತರ ಎಲ್ಲ ಮಾತಾಡಿ ನಮಗೂ ನೋವು ಕೊಡ್ಬೇಡಿ ಸರ್. ಈಗಾಗಲೇ ನೋವು ತಾವು ಒಂದು ಪ್ರಶ್ನೆಯಿಂದ ನೋವಾಗುದಾದ್ರೆ ಆ ಮಗುನ ಕಲ್ಕೊಂಡ ಫ್ಯಾಮಿಲಿ ಪರಿಸ್ಥಿತಿ ಹೆಂಗಿರ್ಬೇಕು? ಆ ನಿಟ್ಟಲ್ಲಿ ಸಾಕಷ್ಟು ನಮಗೂ ನೋವಿದೆ. ಗುಂಡಿ ಹೋಯ್ತು, ಧೂಳು ಬಂತು, ಡುಮ್ ಡುಮ್ ಡುಮ್. ಬೆಂಗಳೂರಿನ ಮಹದೇವಪುರದಲ್ಲಿ ಜನರ ಜೀವಕ್ಕಿಲ್ಲ ಗ್ಯಾರಂಟಿ ಎನ್ನುವಂತಾಗಿದೆ. ಗುಂಡಿಗಳಿಂದಲೇ ತುಂಬಿರುವ ರಸ್ತೆಗೆ ಕೊನೆಗೂ ಮಣ್ಣಿನ ಭಾಗ್ಯ ಸಿಕ್ಕಿದೆ. ಆದರೆ ಕಾಟಾಚಾರಕ್ಕೆ ಗುಂಡಿ ಬಿದ್ದ ರಸ್ತೆಗೆ ಮಣ್ಣು ಹಾಕಿದ್ದಾರೆ. ಸತ್ತಾರ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸತ್ತಾರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸತ್ತಾರ್, ಇದು ನಮಗೆ ಬರಲ್ಲ, ಇದು ಬೇರೆಯವ್ರಿಗೆ ಬರುತ್ತೆ, BDAಗೆ ಬರುತ್ತೆ, ಅಥವಾ ಮತ್ತೊಬ್ಬರಿಗೆ PWDಗೆ ಬರುತ್ತೆ ಅಂತ ಗ್ರಾಮ ಪಂಚಾಯತಿಯವರು, ಇಲ್ಲ PWD ಅಲ್ಲ ಗ್ರಾಮ ಪಂಚಾಯತಿಗೆ ಬರುತ್ತೆ ಅಂತ ಇಲ್ಲಿನ ಅಧಿಕಾರಿಗಳು, ಹೀಗೆ ಅವ್ರು ಬಿಟ್ಟು ಇವ್ರು ಯಾರು ಅಂತ ಕಣ್ಣಾ ಮುಚ್ಚಾಲೆ ಆಟ ಏನು ನಡೀತಿತ್ತಲ್ಲ, ಕೊನೆಗೆ ಎಲ್ಲಿವರೆಗೆ ಬಂತು ಅದು? ಈಗ ಯಾರು ರಸ್ತೆ ಮಾಡ್ತಾರಂತೆ, ಎಷ್ಟು ದಿನಗಳ ಒಳಗೆ ರಸ್ತೆ ಮಾಡ್ತಾರಂತೆ, ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಕಿತ್ತಗನೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಒಂದು ನಡೀತಿರುವಂತಹ ಆ ಒಂದು ಕಾಮಗಾರಿ ಏನಿದೆ, ಅದು ಲೋಕೋಪಯೋಗಿ ಇಲಾಖೆಯಿಂದ ನಡೀತಿರುವಂತಹ ಕಾಮಗಾರಿ. ಬಟ್ ಅದರ ಜವಾಬ್ದಾರಿ ಇರುವಂಥದ್ದು, ಯಾಕಂದರೆ GBA ವ್ಯಾಪ್ತಿಗೆ ಬರದಂತಹ ಕಾರಣಕ್ಕಾಗಿ ಆ ಒಂದು ಕೆಲಸವನ್ನು ಮಾಡಿಸಬೇಕಾದಂಥ ಜವಾಬ್ದಾರಿ ಇರೋದು ಕಿತ್ತಗನೂರು ಪಂಚಾಯತಿಗೆ. ಇದೇ ಕಾರಣಕ್ಕೆ ನಾವು ಕಿತ್ತಗನೂರು ಪಂಚಾಯತ್ PDOವನ್ನು ಪ್ರಶ್ನೆ ಮಾಡಿದ್ವಿ. ಬಟ್ ಇಲ್ಲಿ ಪ್ರಶ್ನೆ ಇರೋದು,
ತಮ್ಮ ಬುಡಕ್ಕೆ ಬಂದಾಗ ಇದು ನಾವಲ್ಲ ಅವರಲ್ಲ ಇವರು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸೇಫ್ ಝೋನ್ ಆಟ ಆಡ್ತಾ ಇದ್ದಾರೆ. ಎಲ್ಲಿವರೆಗೆ ಅಂದರೆ ಆರಂಭಿಕ ಹಂತದಲ್ಲಿ ಈ ಬಗ್ಗೆ ನಾವು ಅಲ್ಲಿರುವ ಶಾಸಕಿಯನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದ ಸಂದರ್ಭದಲ್ಲೂ ಕೂಡ ಅವರಿಗೆ ಕೂಡ ನಮಗೆ ವಿಚಾರ ಗೊತ್ತೇ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ಮಾತಾಡಿದ್ರು. ಲೋಕೋಪಯೋಗಿ ಇಲಾಖೆಗೆ ಲೋಕೋಪಯೋಗಿ ಇಲಾಖೆಯಿಂದ ಈ ಒಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಬಟ್ ಅದನ್ನು ಮಾಡಿಸಬೇಕಾಗಿಂಥದ್ದು PDO. ಬಟ್ ಇಲ್ಲಿ ಇಬ್ಬರು ಕೂಡ ನಿರ್ಲಕ್ಷ್ಯದಿಂದ ಇವತ್ತು ಆಮಗತೆಯಲ್ಲಿ ಕೆಲಸ ಸಾಗ್ತಾ ಇದೆ. ಈ ನಡುವೆ ಮಹದೇವಪುರ ಕ್ಷೇತ್ರದ ಶಾಸಕಿ ಆಗಿರುವಂತಹ ಮಂಜುಳಾ ಅರವಿಂದ್ ಲಿಂಬಾವಳಿ ಒಂದು ಪೋಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಆ ಒಂದು ಪೋಸ್ಟ್ ನಲ್ಲಿ ಅಲ್ಲಿ ಕಾಮಗಾರಿ ವಿಳಂಬಕ್ಕೆ ಸ್ಥಳೀಯರೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಪೋಸ್ಟ್ ಅನ್ನು ಮಾಡಿದ್ದಾರೆ. ಅಲ್ಲಿ ಸ್ಥಳೀಯರು ಒಂದಿಷ್ಟು ಕೆಲಸಕ್ಕೆ ತೊಂದರೆ ಉಂಟು ಮಾಡಿದ್ರು. ಇದೇ ಕಾರಣಕ್ಕಾಗಿ ಅಲ್ಲಿ ಕೆಲಸ ಡಿಲೇ ಆಯಿತು. ಜೊತೆಗೆ ಸರ್ಕಾರದಿಂದ ಅನುದಾನ ಸಿಗದಂತಹ ಕಾರಣಕ್ಕಾಗಿ ಇದು ಅಲ್ಲಿ ಒಂದು ಕಾಮಗಾರಿ ಡಿಲೇ ಆಯಿತು ಅನ್ನೋ ನಿಟ್ಟಿನಲ್ಲಿ ಕೂಡ ಪೋಸ್ಟ್ ಮಾಡಿರುವಂಥದ್ದು. ಬಟ್ ಒಟ್ಟಿನಲ್ಲಿ ಇವರ ರಾಜಕೀಯಕ್ಕೋಸ್ಕರ ಎಲ್ಲೋ ಒಂದು ಕಡೆ ಇವತ್ತು ಅಮಾಯಕರು ಬಲಿಪಶು ಆಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಅಲ್ಲಿರುವಂತಹ ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಯಾವಾಗ ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸತತವಾಗಿ ವರದಿಯನ್ನು ಪ್ರಸಾರ ಮಾಡಿತು, ಇದೀಗ ಪ್ರಾಥಮಿಕ ಹಂತವಾಗಿ ತಾತ್ಕಾಲಿಕವಾಗಿರುವಂತಹ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಟ್ ಅಲ್ಲಿಯ ಜನರು ನಮಗೆ ತಾತ್ಕಾಲಿಕವಾಗಿರುವಂತಹ ರೋಡ್ ಬೇಡ, ಶಾಶ್ವತವಾಗಿರುವಂತಹ ರೋಡ್ ಕೊಡಿ. ಯಾಕೆಂದ್ರೆ ಆ ಒಂದು ರೋಡ್ಗೋಸ್ಕರ ಅವರು ಈ ಹಿಂದೆ 15 ವರ್ಷಗಳಿಂದ ಕೂಡ ಹೋರಾಟವನ್ನು ಮಾಡಿದ್ರು. ತದನಂತರದಲ್ಲಿ 6 ತಿಂಗಳ ಹಿಂದೆ ಅದರ ಕಾಮಗಾರಿ ಶುರುವಾಗಿತ್ತು. ಇದು ಈಗಾಗಲೇ 5 ಜನರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ನಮಗೆ ಶಾಶ್ವತವಾಗಿರುವಂತಹ ರೋಡ್ ಬೇಕು, ತಾತ್ಕಾಲಿಕವಾಗಿರುವಂತಹ ರೋಡ್ ಬೇಡ ಅನ್ನೋ ನಿಟ್ಟಿನಲ್ಲಿ ಕೂಡ ಮತ್ತೊಮ್ಮೆ ಇದೀಗ ಪ್ರತಿಭಟನೆ ಮಾಡಲು ಕೂಡ ಮುಂದಾಗಿರುವಂಥದ್ದು. ಶ್ರೀಲಕ್ಷ್ಮಿ, ಸತ್ತಾರ್ ಇವರು ಕಳೆದ 7-8 ವರ್ಷದಿಂದ, ಕನಿಷ್ಠ ನನ್ನ ಗಮನಕ್ಕಿರೋ ಹಂಗೆ ಕಳೆದ 7-8 ವರ್ಷದಿಂದ ಮಹದೇವಪುರದ ಜನಗಳು ನೀರಿಗಾಗಿ, ರಸ್ತೆಗಾಗಿ, ಸಂಪರ್ಕಕ್ಕಾಗಿ, ಮೂಲಸೌಕರ್ಯಕ್ಕಾಗಿ ಪರದಾಡ್ತಾ ಇದ್ದಾರೆ. ಲೋಕಲೈಟ್ಸ್ದು ಏನು ಸಮಸ್ಯೆ ಅಂತೆ, ಇವರು ಶಾಸಕರು ಬಗೆಹರಿಸಲಾಗದ ಸಮಸ್ಯೆ ಏನಿದೆ, ಸರ್ಕಾರ ಯಾಕೆ ಅನುದಾನ ಕೊಟ್ಟಿಲ್ಲ, ಅಥವಾ ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಅಂತಂದ್ರೆ ಇಷ್ಟೊಂದು ವರ್ಷಗಳಿಂದ ಗ್ರಾಮ ಪಂಚಾಯತಿ ಎಷ್ಟೋ ಹಳ್ಳಿಗಳಲ್ಲಿ ಇದಕ್ಕಿಂತ ಎಷ್ಟೊಂದು ಚೆನ್ನಾಗಿರೋ ರಸ್ತೆ ಇದೆ ರೀ. ಮಹದೇವಪುರ ಎಷ್ಟೋ ಹಳ್ಳಿಗಳಿಗಿಂತ ಕನಿಷ್ಠವಾಗಿದೆ. ಯಾಕೆ ಗ್ರಾಮ ಪಂಚಾಯತಿನಲ್ಲಿ ಏನು ಪ್ರಾಬ್ಲಮ್ಮು? ಆ್ಯಕ್ಚುಲಿ ನಿಮಗೆ ಗ್ರೌಂಡಲ್ಲಿ ಇರ್ತೀರಾ, ನೀವು ಹೋಗಿ ಅಬ್ಸರ್ವ್ ಮಾಡಿದಾಗ ಏನು ಸಮಸ್ಯೆ ಏನು ಅಲ್ಲಿದು ಅಂತ ಅನ್ಸುತ್ತೆ? ಇಚ್ಛಾಶಕ್ತಿ ಕೊರತೆನಾ ಅಥವಾ ಅಧಿಕಾರಿಗಳ ಬೇಜವಾಬ್ದಾರಿನ? ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂತ ಅನ್ಸುತ್ತೆ? ಶ್ರೀಲಕ್ಷ್ಮಿ, ಮಹದೇವಪುರ ಕ್ಷೇತ್ರ ಅಂದರೆ ಕೇವಲ ಕಿತ್ತಗನೂರು ಮಾತ್ರ ಅಲ್ಲ, ನಾವು ವಿವಿಧ ಭಾಗದಲ್ಲಿ ಗ್ರೌಂಡ್ ರಿಪೋರ್ಟನ್ನು ಮಾಡಿದ್ವಿ. ಬೆಳಗೆರೆಯಲ್ಲಿ ಮಾಡಿದ್ವಿ, ವರ್ತೂರಲ್ಲಿ ಮಾಡಿದ್ವಿ, ಪಣತ್ತೂರಲ್ಲಿ ಮಾಡಿದ್ವಿ. ಆ ಪಣತ್ತೂರು, ವರ್ತೂರು ಎಲ್ಲೋ ಮಹದೇವಪುರ ವಿಧಾನಸಭಾ ಕ್ಷೇತ್ರದ GBA ವ್ಯಾಪ್ತಿಯಲ್ಲಿರುವಂತಹ ಜಾಗ ಅದು. ಅಲ್ಲೆಲ್ಲೂ ಕೂಡ ನೀರಾಗಲಿ ಅಥವಾ ಬೇಸಿಕ್ ಆಗಿರುವಂತಹ ರಸ್ತೆ ಆಗಲಿ ಇಲ್ಲದ ಕಾರಣಕ್ಕಾಗಿ ಅವರು ದೊಡ್ಡ ಮಟ್ಟದಲ್ಲಿ ಹಿಂದೆ ಕೂಡ ಹೋರಾಟವನ್ನು ಮಾಡಿದರು. ಖುದ್ದು DCM DK ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ಬರೆದು, ನಮಗೆ ರಸ್ತೆ ಕೊಡಿ, ಮೂಲಸೌಕರ್ಯ ಕಲ್ಪಿಸಿ, ಇಲ್ಲ ನಮ್ಮ ತೆರಿಗೆ ಹಣವನ್ನು ನಮಗೆ ವಾಪಸ್ ಕೊಡಿ ಅಂತ ಒಂದು ಬೇಡಿಕೆಯನ್ನು ಕೂಡ ಈ ಹಿಂದೆ ವರ್ಷಗಳ ಹಿಂದೆ ಇಟ್ಟಿದ್ರು. ಈ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಿರುವಂತಹ ಬಹುತೇಕ ಕಾಮಗಾರಿ ಡಿಲೇ ಆಗಲು ಅಲ್ಲಿ ಒಂದು ಕಡೆ ಸಮನ್ವಯತೆ ಕೊರತೆ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲಿ ಅಧಿಕಾರಿಗಳು ಮತ್ತು ಅಲ್ಲಿರುವಂತಹ GB ಅಧಿಕಾರಿಗಳ ಜೊತೆಗೆ ಅಲ್ಲಿರುವಂತಹ ಶಾಸಕರಾಗಿರ್ಬೋದು ಅಥವಾ ಈ ಹಿಂದೆ ಇದ್ದಂತಹ ಶಾಸಕರಿಗೆಲ್ಲ ಒಂದು ಕಡೆ ಸಮನ್ವಯತೆ ಕೊರತೆ ಆಗ್ತಿದೆಯಾ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಮಹದೇವಪುರದ ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡುವಂತಹ ಕ್ಷೇತ್ರದಲ್ಲಿ ಬೇಸಿಕ್ ಆಗಿರುವಂತಹ ನೀರಿಲ್ಲ, ಬೇಸಿಕ್ ಆಗಿರುವಂತಹ ರಸ್ತೆ ಇಲ್ಲ. ಅಲ್ಲಿ ಪ್ರಮುಖವಾಗಿ ಸಮನ್ವಯತೆ ಕೊರತೆ ಕಾಣ್ತಾ ಇದೆ. ಜೊತೆಗೆ ಅಲ್ಲಿ ಇರುವಂತಹ ಅಂದ್ರೆ ಅಧಿಕಾರಿಗಳು ಅಲ್ಲಿ ಯಾವಾಗಲ್ಲ ಅಲ್ಲಿ ಹೋರಾಟ ಮಾಡ್ತಾರೆ, ಒಂದು ಸಂದರ್ಭದಲ್ಲಿ ನಿಮ್ಗೆ ನಾವು ತಾತ್ಕಾಲಿಕ ಪರಿಹಾರ ಬೇಡ, ಶಾಶ್ವತವಾಗಿ ಪರಿಹಾರ ಕೊಡ್ತೀವಿ ಅಂತ ವರ್ಷದಿಂದ ವರ್ಷಕ್ಕೆ ಡಿಲೇ ಮಾಡ್ತಾ ಬರ್ತಾ ಇದ್ದಾರೆ. ಮತ್ತಲ್ಲಿ ಅತಿ ಹೆಚ್ಚು ಈ ಬಫರ್ಸ್ ಅಂದ್ರೆ ರಾಜಕಾಲುವೆಗಳಿದೆ, ಅತಿ ಹೆಚ್ಚು ಕೆರೆಗಳಿದೆ, ಅವೆಲ್ಲವೂ ಕೂಡ ಇವತ್ತು ಬಿಲ್ಡರ್ಗಳ ಪಾಲಾಗಿದೆ. ಯಾವಾಗ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಬಿಲ್ಡರ್ಗಳ ಪಾಲಾದ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ಅದರ ಬಿಲ್ಡರ್ಗಳಿಂದ ಅಲ್ಲಿಗೆ ಎಲ್ಲ ರೀತಿ ಎಫೆಕ್ಟ್ ಆಗ್ತಿದೆ, ನೀರಿಗೆ ಎಫೆಕ್ಟ್ ಆಗ್ತಿದೆ, ರಸ್ತೆಗೆ ಎಫೆಕ್ಟ್ ಆಗ್ತಿದೆ. ಅಂದ್ರೆ ಒಂದು ಕಡೆ ಕನ್ಸ್ಟ್ರಕ್ಷನ್, ಬಿಲ್ಡರ್ಗಳು ಕನ್ಸ್ಟ್ರಕ್ಷನ್ ಆಗ್ತಾ ಇದ್ರೆ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಹೊಂದಿಕೊಂಡಿರುವಂತಹ ಇವರು ರಸ್ತೆಯನ್ನು ಕೂಡ ಮಾಡಲ್ಲ. ಯಾವಾಗ ಬಿಲ್ಡರ್ಗಳ ಮಾತಿಗೆ ಅಲ್ಲಿರುವಂತಹ ಅಧಿಕಾರಿಗಳು ಮನಿತಿದ್ರು ಅಲ್ಲಿವರೆಗೂ ಅಲ್ಲಿ ಜನರಿಗೆ ಶಾಶ್ವತವಾದಂತಹ ಪರಿಹಾರ ಸಿಗಲ್ಲ. ಇದನ್ನು ಪರಿಹಾರ ಸಿಗಬೇಕಾದ್ರೆ ಮೊದಲಿಗೆ ಅಲ್ಲಿರುವಂತಹ ಅಧಿಕಾರಿಗಳು ನ್ಯಾಯಯುತವಾಗಿ ಕೆಲಸ ಮಾಡಬೇಕು, ಯಾವುದೇ ರಾಜಕೀಯ ಒತ್ತಡಕ್ಕೆ ಮಾಡಬಾರದು. ಜೊತೆಗೆ ಅಲ್ಲಿ ಲೋಕಲ್ ಆಗಿ ತಲೆ ಎತ್ತಿರುವಂತಹ ಏನು ಬಿಲ್ಡರ್ಗಳ ಮಾಫಿಯಾ ಏನಿದೆ ಅದಕ್ಕೆ ಮೊದಲು ಕಡಿವಾಣ ಹಾಕಬೇಕಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕೆಂದ್ರೆ ಅಲ್ಲಿ ಅನುದಾನ ಅಥವಾ ಏನೇನು ಆ ಒಂದು ಮಹದೇವಪುರ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ ಆದ್ರೂ ಕೂಡ ಅದು ಎಲ್ಲಿ ವರ್ಕ್ ಆಗ್ತಿದೆ ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿರುವಂತಹ
ಆ ಒಂದು ಕ್ಷೇತ್ರದ ಶಾಸಕರಾಗಿರ್ಬೋದು ಅಥವಾ ಅಲ್ಲಿರುವಂತಹ ಶಾಸಕರು ಮಾತ್ರ ಅಲ್ಲ, ರಾಜಕಾರಣಿಗಳ ಮನೆಯ ಅಂಗ ಅಥವಾ ಮನೆ ಮುಂಭಾಗದಲ್ಲಿ ಎಲ್ಲ ಬಹುತೇಕ ನಾವು ಖುದ್ದು ಈ ಹಿಂದೆ ರಿಪಬ್ಲಿಕ್ ಕನ್ನಡ ರಿಯಲ್ ಚೆಕ್ ಮಾಡಿದ ಸಂದರ್ಭದಲ್ಲಿ ಅವರ ಮನೆ ಅಂಗಲ ಸುತ್ತಮುತ್ತಲ ಪರಿಸರ ತುಂಬಾ ಸ್ವಚ್ಛವಾಗಿದೆ, ಅಂದ್ರೆ ರೋಡ್ಗಳು ತುಂಬಾ ಅದ್ಭುತವಾಗಿದೆ. ಹಾಗಾದ್ರೆ ಅನುದಾನದ ಹಣ ಕೇವಲ ಅಲ್ಲಿರುವಂತಹ ರಾಜಕಾರಣಿಗಳು ಅಥವಾ ರಿಯಲ್ ಎಸ್ಟೇಟ್ ಅಥವಾ ಅಲ್ಲಿರುವಂತಹ ಬಿಲ್ಡರ್ಗಳಿಗೆ ಮಾತ್ರ ಸೀಮಿತ ಆಯ್ತಾ, ಜನಸಾಮಾನ್ಯರಿಗೆ ಅನ್ವಯ ಆಗಲ್ವ ಅನ್ನೋ ಪ್ರಶ್ನೆಯನ್ನು ಕೂಡ ಅಲ್ಲಿರುವಂತಹ ಜನರು ಮಾಡ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತ್ತಾರ್ ಡೀಟೇಲ್ಸ್ಗಾಗಿ.